ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಲಾದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅದರಲ್ಲೂ ಅನೇಕ ಜನ ಆ ಭಾಗದಲ್ಲಿ ನಮ್ಮ ಮನೆ ಮಕ್ಕಳು ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಜನ ಹೇಳೋದೇನು? ಎಸ್ಐಟಿ ತನಿಖೆ ಬಗ್ಗೆ, ಸರ್ಕಾರದ ನಿರ್ಧಾರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡೋ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಈ ಸಮಾಧಿಯ ಸತ್ಯವನ್ನ ಹೇಳುತ್ತಾ ಅಸ್ಥಿಪಂಜರ, ಎಸ್ಐಟಿ ರಚನೆ ಬಗ್ಗೆ ನೊಂದ ಕುಟುಂಬಗಳು ಹೇಳೋದೇನು? ಶವ ಹೂತಿಟ್ಟ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಧರ್ಮಸ್ಥಳದ ತನಿಖೆಯ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ಅಲ್ಲಿಂದಲೇ, ಅದೇ ಜಾಗದಿಂದಲೇ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಎಸ್ಐಟಿ ತಂಡ ರಚನೆಯಾಗಿದೆ. ತನಿಖೆ ಇನ್ನೇನು ಪ್ರಾರಂಭ ಆಗೋದು ಬಾಕಿ ಇದೆ ಅಧಿಕೃತವಾಗಿ. ಇದಕ್ಕೂ ಮುಂಚೆ ನೊಂದ ಕುಟುಂಬಗಳ ಜೊತೆಯಲ್ಲಿ ಈ ಎಸ್ಐಟಿ ತನಿಖೆ ಬಗ್ಗೆ, ಸರ್ಕಾರದ ಆದೇಶದ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅನ್ನೋದನ್ನ ಸಂಗ್ರಹಿಸುವ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನನ್ನ ಕಲೀಗ್ ಅಭಿಷೇಕ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಒಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ. ಆ ಸ್ಥಳಗಳನ್ನ ಖುದ್ದು ಅವರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸೊ ಅಭಿಷೇಕ್, ಎಸ್ಐಟಿ ತಂಡ ರಚನೆ ಆಗಿದೆ, ತನಿಖೆ ಆಗಬೇಕು ಅನ್ನೋ ಒತ್ತಡ ಸಾಕಷ್ಟು ವರ್ಷಗಳಿಂದ ಕೇಳೋಕ್ ಸಿಗ್ತಾ ಇತ್ತು. ಈಗ ಈ ತನಿಖೆ ಪ್ರಾರಂಭಿಕ ಹಂತದಲ್ಲಿ ಏನ್ ಹೇಳ್ತಾರೆ ಅಲ್ಲಿನ ಸ್ಥಳೀಯರು, ಹಾಗೆ ನೊಂದ ಕುಟುಂಬಗಳು ಏನ್ ಹೇಳ್ತಾ ಇದೆ? ಸ್ಮಿತಾ, ಮೊದಲನೇದಾಗಿ ಈ ಸದ ಮಟ್ಟಿಗೆ ನಾನು ಈ ಅನಾಮಧೇಯ ವ್ಯಕ್ತಿ ಯಾವ ಕೋರ್ಟ್ನ ಮುಂಭಾಗ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಈ ಒಂದು ಮುಂಭಾಗದಲ್ಲಿರುವಂತದ್ದು, ಇಲ್ಲಿಗೆ ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಬುರುಡೆಯನ್ನ ಹಸ್ತಾಂತರ ಮಾಡಿದ ನಂತರ ವಕೀಲರ ಸಮ್ಮುಖದಲ್ಲಿ ಈ ಒಂದು ಕೋರ್ಟ್ಗೆ ಹಾಜರಾಗಿ ಪತ್ರ ಮುಖೇನ ತಿಳಿಸಿರುವಂತಹ ವಿಚಾರವನ್ನ ಖುದ್ದಾಗಿ ನ್ಯಾಯಾಧೀಶರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಈ ಸದ ಮಟ್ಟಿಗೆ ನಿನ್ನೆ ರಾಜ್ಯ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿರೋ ಬೆನ್ನಲ್ಲೇ ಇವತ್ತು 4 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿರುವಂತದ್ದು. ಈ ಸದ ಮಟ್ಟಿಗೆ ನೀಡಿ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ಒತ್ತಡವಿಲ್ಲದೆ ಈ ಒಂದು ತನಿಖೆಯನ್ನ ಆರಂಭ ಮಾಡಲಾಗುತ್ತೆ ಅಂತ ತಿಳಿಸಿರುವಂತದ್ದು. ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ ಈ 4 ಹಿರಿಯ ಅಧಿಕಾರಿಗಳ ತಂಡದಲ್ಲಿ ಉಳಿದ ಅಧಿಕಾರಿಗಳು ಅಂದ್ರೆ ಸಬಾರ್ಡಿನೇಟ್ ಆಫೀಸರ್ಸ್ ಯಾರಿರಬೇಕು ಅಂತ ಈ 4 ತೀರ್ಮಾನ ಮಾಡ್ತಾರೆ. ಅದನ್ನ ಸರ್ಕಾರದ ಗಮನಕ್ಕೆ ತರ್ತಾರೆ. ಅದಾದ ನಂತರ ಗೃಹ ಸಚಿವರ ಹಾಗೂ ಸಿಎಂ ಅವರಿಗೆ ತಿಳಿಸಿದ ನಂತರ ಈ ಒಂದು ತನಿಖೆಯ ಅಂಗವಾಗಿ ಮೊದಲನೇದಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರುವಂತದ್ದು. ಧರ್ಮಸ್ಥಳ ಪೊಲೀಸ್ ಯಾವ ಪೊಲೀಸ್ ಠಾಣೆಗಳು ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಬರುತ್ತೋ ಎಲ್ಲ ಪೊಲೀಸ್ ಠಾಣೆಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಇರುವಂತಹ ಸುಮಾರು 20-25 ವರ್ಷಗಳ ಹಿಂದಿನ ಮಿಸ್ಸಿಂಗ್ ಕೇಸ್ಗಳಾಗಿರಬಹುದು, ಪತ್ತೆಯಾಗದೇ ಇರುವಂತಹ ವಿಚಾರಗಳನ್ನ ಈ ಒಂದು ತನಿಖೆಯಲ್ಲಿ ಬಹಿರಂಗಗೊಳಿಸಲಾಗುತ್ತೆ. ಅದಾದ ನಂತರ ಯಾವ ಸಂದರ್ಭದಲ್ಲಿ ಯಾವ ತಿರುವು ಈ ಪ್ರಕರಣ ಪಡೆಯುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿರುವಂತಹ ಜನರು, ಒಂದಿಷ್ಟು ಜನ ಹೇಳಿರುವಂತಹ ಪ್ರಕಾರ ಆ ವ್ಯಕ್ತಿ ನಿಜವಾಗಿಯೂ ಕೂಡ ಸತ್ಯವನ್ನೇ ಹೇಳ್ತಿದ್ರೆ ಈ ಒಂದು ಕೊಲೆಗಳ ಹಿಂದಿರುವಂತಹ ಬಾಲಕಿಯರ, ಮಹಿಳೆಯರ, ಯುವತಿಯರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳ ಹಿಂದಿರುವಂತಹ ದೊಡ್ಡ ಹೆಸರುಗಳು ಬಹಿರಂಗಗೊಳ್ಳಬೇಕು. ಒಂದು ವೇಳೆ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ಆ ವ್ಯಕ್ತಿಯನ್ನ ಇಲ್ಲಿಯವರೆಗೂ ಪ್ಲಾಂಟ್ ಮಾಡದಂತ ವ್ಯಕ್ತಿಗಳು ಯಾರಿದ್ದಾರೆ ಆ ಹೆಸರುಗಳು ಕೂಡ ಬರಬೇಕು. ಆ ಕಾರಣದಿಂದ ಎಸ್ಐಟಿ ರಚನೆ ಮಾಡಿರುವಂತದ್ದು ಸ್ವಾಗತಾರ್ಹವಾಗಿದೆ. ಇಡೀ ಧರ್ಮಸ್ಥಳಕ್ಕೆ ಒಂದು ಮಸಿ ಬರುವಂತ ವಿಚಾರವನ್ನ ಆತ ತಿಳಿಸಿರೋದ್ರಿಂದ ಆತನ ಮಾತು ಸತ್ಯ ಆಗಿದ್ರೆ ತನಿಖೆಯಿಂದ ಗೊತ್ತಾಗುತ್ತೆ, ಆತನ ಮಾತು ಸುಳ್ಳಾಗಿದ್ರು ಕೂಡ ತನಿಖೆಯಿಂದ ಗೊತ್ತಾಗುತ್ತೆ. ಆ ಕಾರಣದಿಂದ ಎಸ್ಐಟಿಯನ್ನ ಸ್ವಾಗತ ಮಾಡ್ತೇವೆ ಅಂತ ಇಲ್ಲಿರುವಂತಹ ಒಂದಿಷ್ಟು ಜನ ಕ್ಯಾಮೆರಾ ಮುಂದೆ ಇಲ್ಲದಾದ್ರೂ ಕೂಡ ಈ ಸದ ಮಟ್ಟಿಗೆ ತಿಳಿಸಿರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಲಾದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅದರಲ್ಲೂ ಅನೇಕ ಜನ ಆ ಭಾಗದಲ್ಲಿ ನಮ್ಮ ಮನೆ ಮಕ್ಕಳು ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಜನ ಹೇಳೋದೇನು? ಎಸ್ಐಟಿ ತನಿಖೆ ಬಗ್ಗೆ, ಸರ್ಕಾರದ ನಿರ್ಧಾರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ
ರಿಪಬ್ಲಿಕ್ ಕನ್ನಡ ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡೋ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಈ ಸಮಾಧಿಯ ಸತ್ಯವನ್ನ ಹೇಳುತ್ತಾ ಅಸ್ಥಿಪಂಜರ ಎಸ್ಐಟಿ ರಚನೆ ಬಗ್ಗೆ ನೊಂದ ಕುಟುಂಬಗಳು ಹೇಳೋದೇನು? ಶವ ಹುಟ್ಟಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಧರ್ಮಸ್ಥಳದ ತನಿಖೆಯ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ಅಲ್ಲಿಂದಲೇ ಅದೇ ಜಾಗದಿಂದಲೇ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಎಸ್ಐಟಿ ತಂಡ ರಚನೆಯಾಗಿದೆ. ತನಿಖೆ ಇನ್ನೇನು ಪ್ರಾರಂಭ ಆಗೋದು ಬಾಕಿ ಇದೆ ಅಧಿಕೃತವಾಗಿ. ಇದಕ್ಕೂ ಮುಂಚೆ ನೊಂದ ಕುಟುಂಬಗಳ ಜೊತೆಯಲ್ಲಿ ಈ ಎಸ್ಐಟಿ ತನಿಖೆ ಬಗ್ಗೆ ಸರ್ಕಾರದ ಆದೇಶದ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅನ್ನೋದನ್ನ ಸಂಗ್ರಹಿಸುವ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನನ್ನ ಕಲೀಗ್ ಅಭಿಷೇಕ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಒಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ. ಆ ಸ್ಥಳಗಳನ್ನ ಖುದ್ದು ಅವರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸೊ ಅಭಿಷೇಕ್, ಎಸ್ಐಟಿ ತಂಡ ರಚನೆ ಆಗಿದೆ, ತನಿಖೆ ಆಗಬೇಕು ಅನ್ನೋ ಒತ್ತಡ ಸಾಕಷ್ಟು ವರ್ಷಗಳಿಂದ ಕೇಳೋಕ್ ಸಿಗ್ತಾ ಇತ್ತು. ಈಗ ಈ ತನಿಖೆ ಪ್ರಾರಂಭಿಕ ಹಂತದಲ್ಲಿ ಏನ್ ಹೇಳ್ತಾರೆ ಅಲ್ಲಿನ ಸ್ಥಳೀಯರು, ಹಾಗೆ ನೊಂದ ಕುಟುಂಬಗಳು ಏನ್ ಹೇಳ್ತಾ ಇದೆ? ಸ್ಮಿತಾ, ಮೊದಲನೇದಾಗಿ ಈ ಸದ ಮಟ್ಟಿಗೆ ನಾನು ಈ ಅನಾಮಧೇಯ ವ್ಯಕ್ತಿ ಯಾವ ಕೋರ್ಟ್ನ ಮುಂಭಾಗ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಈ ಒಂದು ಮುಂಭಾಗದಲ್ಲಿರುವಂತದ್ದು, ಇಲ್ಲಿಗೆ ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಬುರುಡೆಯನ್ನ ಹಸ್ತಾಂತರ ಮಾಡಿದ ನಂತರ ವಕೀಲರ ಸಮ್ಮುಖದಲ್ಲಿ ಈ ಒಂದು ಕೋರ್ಟ್ಗೆ ಹಾಜರಾಗಿ ಪತ್ರಮುಖೇನ ತಿಳಿಸಿರುವಂತಹ ವಿಚಾರವನ್ನ ಖುದ್ದಾಗಿ ನ್ಯಾಯಾಧೀಶರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಈ ಸದ ಮಟ್ಟಿಗೆ ನಿನ್ನೆ ರಾಜ್ಯ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿರೋ ಬೆನ್ನಲ್ಲೇ ಇವತ್ತು 4 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಗಿರುವಂತದ್ದು. ಈ ಸದ ಮಟ್ಟಿಗೆ ನೀಡಿ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ಒತ್ತಡವಿಲ್ಲದೆ ಈ ಒಂದು ತನಿಖೆಯನ್ನ ಆರಂಭ ಮಾಡಲಾಗುತ್ತೆ ಅಂತ ತಿಳಿಸಿರುವಂತದ್ದು. ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ ಈ 4 ಹಿರಿಯ ಅಧಿಕಾರಿಗಳ ತಂಡದಲ್ಲಿ ಉಳಿದ ಅಧಿಕಾರಿಗಳು ಅಂದ್ರೆ ಸಬಾರ್ಡಿನೇಟ್ ಆಫೀಸರ್ಸ್ ಯಾರಿರಬೇಕು ಅಂತ ಈ 4 ತೀರ್ಮಾನ ಮಾಡ್ತಾರೆ. ಅದನ್ನ ಸರ್ಕಾರದ ಗಮನಕ್ಕೆ ತರ್ತಾರೆ. ಅದಾದ ನಂತರ ಗೃಹ ಸಚಿವರ ಹಾಗೂ ಸಿಎಂ ಅವರಿಗೆ ತಿಳಿಸಿದ ನಂತರ ಈ ಒಂದು ತನಿಖೆಯ ಅಂಗವಾಗಿ ಮೊದಲನೇದಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರುವಂತದ್ದು. ಧರ್ಮಸ್ಥಳ ಪೊಲೀಸ್ ಯಾವ ಪೊಲೀಸ್ ಠಾಣೆಗಳು ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಬರುತ್ತೋ ಎಲ್ಲ ಪೊಲೀಸ್ ಠಾಣೆಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಇರುವಂತಹ ಸುಮಾರು 20-25 ವರ್ಷಗಳ ಹಿಂದಿನ ಮಿಸ್ಸಿಂಗ್ ಕೇಸ್ಗಳಾಗಿರಬಹುದು, ಪತ್ತೆಯಾಗದೇ ಇರುವಂತಹ ವಿಚಾರಗಳನ್ನ ಈ ಒಂದು ತನಿಖೆಯಲ್ಲಿ ಬಹಿರಂಗಗೊಳಿಸಲಾಗುತ್ತೆ. ಅದಾದ ನಂತರ ಯಾವ ಸಂದರ್ಭದಲ್ಲಿ ಯಾವ ತಿರುವು ಈ ಪ್ರಕರಣ ಪಡೆಯುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿರುವಂತಹ ಜನರು ಒಂದಿಷ್ಟು ಜನ ಹೇಳಿರುವಂತಹ ಪ್ರಕಾರ ಆ ವ್ಯಕ್ತಿ ನಿಜವಾಗಿಯೂ ಕೂಡ ಸತ್ಯವನ್ನೇ ಹೇಳ್ತಿದ್ರೆ ಈ ಒಂದು ಕೊಲೆಗಳ ಹಿಂದಿರುವಂತಹ ಬಾಲಕಿಯರ, ಮಹಿಳೆಯರ, ಯುವತಿಯರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳ ಹಿಂದಿರುವಂತಹ ದೊಡ್ಡ ಹೆಸರುಗಳು ಬಹಿರಂಗಗೊಳ್ಳಬೇಕು. ಒಂದು ವೇಳೆ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ಆ ವ್ಯಕ್ತಿಯನ್ನ ಇಲ್ಲಿಯವರೆಗೂ ಪ್ಲಾಂಟ್ ಮಾಡದಂತ ವ್ಯಕ್ತಿಗಳು ಯಾರಿದ್ದಾರೆ ಆ ಹೆಸರುಗಳು ಕೂಡ ಬರಬೇಕು. ಆ ಕಾರಣದಿಂದ ಎಸ್ಐಟಿ ರಚನೆ ಮಾಡಿರುವಂತದ್ದು ಸ್ವಾಗತಾರ್ಹವಾಗಿದೆ. ಇಡೀ ಧರ್ಮಸ್ಥಳಕ್ಕೆ ಒಂದು ಮಸಿ ಬರುವಂತ ವಿಚಾರವನ್ನ ಆತ ತಿಳಿಸಿರೋದ್ರಿಂದ ಆತನ ಮಾತು ಸತ್ಯ ಆಗಿದ್ರೆ ತನಿಖೆಯಿಂದ ಗೊತ್ತಾಗುತ್ತೆ, ಆತನ ಮಾತು ಸುಳ್ಳಾಗಿದ್ರು ಕೂಡ ತನಿಖೆಯಿಂದ ಗೊತ್ತಾಗುತ್ತೆ. ಆ ಕಾರಣದಿಂದ ಎಸ್ಐಟಿಯನ್ನ ಸ್ವಾಗತ ಮಾಡ್ತೇವೆ ಅಂತ ಇಲ್ಲಿರುವಂತಹ ಒಂದಿಷ್ಟು ಜನ ಕ್ಯಾಮೆರಾ ಮುಂದೆ ಇಲ್ಲದಾದ್ರೂ ಕೂಡ ಈ ಸದ ಮಟ್ಟಿಗೆ ತಿಳಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.